ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಪುಟ ಕುರ್ಸಲ್ಲ ಅಂತ ಹೇಳ್ಕಿಸಿಂದ ನನ್ನ ಹೆಸರು ಅದು ಐತಿ. ನೀವು ಒಟ್ಟ ತಲೆ ಕಳಿಸ್ಕೊಬೇಡ್ರಿ. ನನ್ನ ಇಂಟ್ರೊಡಕ್ಷನ್ ಏನಾರು ನೋಡಬೇಕಾಗಿತ್ತು ಅಂದರೆ ಹಿಂದಿನ ವೀಡಿಯೋ ಹೋಗಿ ನೋಡಿ ಬರ್ರಿ. ನಾನು ಇಂಟ್ರೊಡಕ್ಷನ್ ಅದ್ರೊಳಗೆ ಕೊಟ್ಟಿನಿ. ಇದೀಗ ಆರಿಸಿ ಬರ್ತಾನೆ ಒಂದು ಟ್ರಿಕ್ ಹೇಳೋದಾನಂತೇನು. ಈ ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಟ್ರಿಕ್ ಅದು ತಿಳಿತೈತಿ. ನಿಮ್ಗೊಂದು ವಿಷಯ ಹೇಳಕ್ಕೆ ಬಂದೀನಿ ರೀ. ಈಗ ಏನಪ್ಪ ಅದು ಅಂತಂದ್ರೆ ಭಾಳ ಕಾಮಿಡಿ ಐತಿ. ಇದನ್ನು ಬರೀ ಕಾಮಿಡಿಯಾಗಿ ತೊಗೊರಿ, ಮನ್ಸಿಗೆ ಹಚ್ಕೋಬೇಡ್ರಿ. ಇದು ಏನಪ್ಪ ವಿಷಯ ಅಂತಂತಂದ್ರೆ ಮೊನ್ನೆ ಏನು ಮಾಡೀನಿ ರೀ, ನಮ್ಮ ದೋಸ್ತನಂತೆ ಹೋಗೀನಿ ರೀ. ಅವ್ರ ಮನೆ ಅಂತ ನನ್ನ ಗಾಡಿ ಹಚ್ಚೀನಿ ರೀ. ನನ್ನ ಗಾಡಿ ಎಣ್ಣೆ ಆಗೈತಿ. ಎಣ್ಣೆ ಆದ್ಕೊಳ್ಳಿ, ನೀವು ಎಣ್ಣೆ ಅಂದರೆ ಬೇರೆ ತಿಳ್ಕೊಬೇಡ್ರಿ, 108 ಕಲ್ಪನೆ ಮಾಡ್ಕೋಬೇಡ್ರಿ. ಎಣ್ಣೆ ಅಂದರೆ ಪೆಟ್ರೋಲ್. ನಾವು ಹಿಂಗೆ ಅಂತೀವಿ ಪೆಟ್ರೋಲ್ಗೆ. ನೀವು ಬೇರೆದು ಏನಾರ ಕಲ್ಪನೆ ಮಾಡ್ಕೊಂಡು ಕಿಸಿಂದ ಏನೇನ್ರಿ ತಿಳ್ಕೊಬೇಡ್ರಿ. ನಾ ಭಾಳ ಒಳ್ಳೆ ಹುಡುಗ ಅದೀನಿ. ಅದು ವಿಷಯಕ್ಕೆ ಬರೋನೀಗ ಏನಪ್ಪ ಅಂತಂದ್ರೆ ನಾ ಒಂದು ಪೆಟ್ರೋಲ್ ತೊಗೊಳಕತ್ತೀನಿ. ಅವ್ನಿಗೆ ಹೇಳಾರಿ ಪೆಟ್ರೋಲ್ ತೊಗೊಳಕತ್ತೀನಿ ನಾ ಅವ್ನ ಗಾಡಿಯಾಗಿಂದ ನನ್ನ ಗಾಡಿಯಾಗ ಆಗಿದ್ದಕ್ಕೆ. ಅವಾಗ ಓಡ್ಕೊತ ಬಂದ, ಏಲೇ ಕುರ್ಸಾಲೆ ನಿಮ್ಮ ಮನ್ಯಾಗ ಇದ ಕಲ್ಸ್ಯಾರೇನ್ಲಿ ಅಂತ ಅಂದ್ಬಿಟ್ಟವ. ನನಗೆ ಒಮ್ಮಲಿಗೆ ನೆತ್ತಿಗೇರ್ಬಿಡ್ತು ಪಿತ್ತ. ಅವಾಗ ನಾ ಅವನಿಗಂದೆ, ಏಲೇ ನಿಮ್ಮ ಮನ್ಯಾಗ ಇನ್ನೊಬ್ಬರು ಮನೆಯವ್ರಿಗೆ ಬೈಯೋದ ಕಲ್ಸ್ಯಾರೇನ್ಲಿ ಅಂದ್ಬಿಟ್ಟನ. 2 ನಿಮಿಷ ಅಣ್ಣ ಗಪ್ಪಿ, ಏನು ಮಾತಾಡ್ಬೇಕಂತ ತಲೆಯಾಗ ಬರಲಿಲ್ಲ ಅವನಿಗೆ. ಇದು ಕಾಮಿಡಿ ಹೆಂಗೆ ಅನ್ಸೋದು ಅಂತ ಹೇಳ್ಕಿಸಿಂದ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ದು ರಿಯಾಕ್ಷನಿಗೆ ಕಾಯಕತ್ತೀನಿ. ಈಗ ಆರಿಸಿ ಬರ್ತಾನೆ ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡೋದಂತ. ಅದು ಏನಪ್ಪ ಅಂತಂದ್ರೆ ಈಗ ನಾ ಹೇಳ್ತೀನಿ. ನೀವು ಫಸ್ಟಿಗೆ ಒಂದು ವಿಡಿಯೋ ನೋಡಿದ್ರಲ್ಲ, ಅದ ಎಲ್ಲ ಲಾಸ್ಟಿಗೆ ಈ ವಿಡಿಯೋದಾಗ ಅದನ್ನೆಲ್ಲ ಹೆಂಗೆ ಅನೇಬಲ್ ಮಾಡೋದು ಅಂತ ಹೇಳ್ಕೊಡಕತ್ತಾನ. ಪೂರ್ತಿ ವಿಡಿಯೋ ನೋಡಿರಿ. ನೀವು ನಿಮ್ಮ ಫೋನ್ದಾಗ ಅದನ್ನು ಹಾಕ್ಬೋದು. ದನಕ ಇದೆ ಟ್ರಿಕ್. ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಮತ್ತು ನಾ ಹೋಗಿ ಬರ್ತೀನಿ. ಆರಿಸಿ ಬಂದು ಕಿಸಿಂದ ನಿಮಗೆ ಟ್ರಿಕ್ ಹೇಳ್ತಾನೆ. ಈಗ ನಾ ಹೋಗಿ ಬರ್ತೀನಿ ರೀ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ನಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದೈತೆ, ಅದರ ಸಂಬಂಧ ಬಾಯ್ ರೀ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ RC Tech ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಎದ್ರ ಮೇಲಪ್ಪ ಅಂತಂದ್ರೆ, ನೀವು ಫಸ್ಟಿಗೆ ನೋಡಿದ್ರಿ ಒಂದು ವಿಡಿಯೋ ಹಾಕಿದ್ದಾನೆ. ಅದೇ ರೀತಿ ನಿಮ್ಮ ಫೋನ್ದಾಗ ನೀವು ಮಾಡ್ಬೋದು. ನೀವು ಯಾವ ರೀತಿ ನೋಡಿದ್ರಲ್ಲ, ಐಫೋನ್ ಡಿಸೈನ್ ಹಾಕ್ಬೋದು, ಬೇಕಂದರೆ ಮೈಕ್ರೋಸಾಫ್ಟದು ಹಾಕ್ಬೋದು, ಬೇಕಂದರೆ ಆಂಡ್ರಾಯ್ಡ್ 12 ಹಾಕ್ಬೋದು. ನೀವು ಯಾವ್ದು ಬೇಕಾದ ಹಾಕ್ಬೋದು. ನೀವು ನೋಡಿರಿ ಫಸ್ಟಿಗೆ ವಿಡಿಯೋ, ಅದು ಎಲ್ಲ ಹೇಳ್ಕೊಡ್ತೀನಿ ಹೆಂಗಂತೇಳಿ ಕಂಪ್ಲೀಟಾಗಿ. ಈ ವಿಡಿಯೋ ಕೊನೆ ತನಕ ನೋಡಿರಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೀವು ನಿಮ್ಮ ಫೋನ್ದಾಗ ಮಾಡ್ಬೋದು. ಈಗ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಏನ್ರಿ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗ್ರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ಬೇಕಂದ್ರೆ ಗಂಟೆ ಬತ್ತಿ ಆಲ್ ಕೊಡ್ರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದ್ರ ಸಂಬಂಧ ಈಗ ಬರ್ರಿ ವಿಡಿಯೋ ಶುರು ಮಾಡೋಣ. ಈಗ ಏನು ಮಾಡಬೇಕಪ್ಪ ನೀವು ಅಂತಂತಂದ್ರೆ, ಇದು ಏನೈತಲ್ಲ ವ್ಯಾಲ್ಯೂಮ್ ಸ್ಟೈಲ್ಸ್ ಅಂತೇಳಿ ಇದು ಆ್ಯಪ್. ಇದನ್ನು ನೀವು ಪ್ಲೇಸ್ಟೋರ್ದಾಗ ಹೋಗಿ ಸರ್ಚ್ ಹೊಡ್ರಿ. ಇದೇ ರೀತಿ ಲೋಗೋ ಐತಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊರಿ. 2 ಸೆಕೆಂಡ್ ಲೇಟ್ ಮಾಡಿ ಹೇಳಿ, ನಾನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದೇ ಹೇಳಬೇಕನ್ನತ್ತಿದ್ದೆ, ನೆನಪು ಹರಿತಿ ಇಷ್ಟ. ಈಗ ನೋಡಿರಿ, ಇದನ್ನು ಕ್ಲಾಶ್ ಕ್ಲಿಯರ್ ಡಾಟಾ ಹೊಡೆದು ಬರ್ತೀನಿ ರೀ. ಯಾಕಂದ್ರೆ ನಿಮಗೆ ಫಸ್ಟ್ ಲಿಂಕ್ ತೋರಿಸ್ಬೇಕಲ್ಲ, ಅದ್ರ ಸಂಬಂಧ. ಈಗ ಇದನ್ನು ಕ್ಲಾಶ್ ಕ್ಲೀನ್ ಕ್ಯಾಶ್ ಮಾಡಿದೆ ರೀ. ಉಲ್ಟಾ ಹೇಳಿದ್ದೆ, ಈಗ ಸೀದಾ ಹೇಳಿದೆ. ಈಗ ಡಿಲೀಟ್ ಆಲ್ ಡಾಟಾ ಅಂತ ಹೊಡ್ಯಾತೀನಿ. ಈಗೆಲ್ಲ ಇದು ಪೂರ್ತಿ ಡಿಲೀಟ್ ಆಯಿತು. ಹೊಸದು ಡೌನ್ಲೋಡ್ ಮಾಡಿದ ಕೂಡಲೇ ಹೆಂಗೆ ಇರ್ತಲ್ಲ ಹಂಗೈತಿ. ಈಗ ಇದನ್ನು ಓಪನ್ ಮಾಡ್ತೀನಿ. ಈಗ ಓಪನ್ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಈ ರೀತಿ ಸ್ಟೈಲ್ ಕಾಣಕತ್ತಾವೆ. ನೀವು ಇಲ್ಲಿ ಯಾವ ಬೇಕಾದ ಸ್ಟೈಲ್ ಹಾಕ್ಬೋದು. ಫಸ್ಟಿಗೆ ವಿಡಿಯೋ ನೋಡಿರಲ್ಲ, ಅವು ಇದ್ರೊಳಗಿನವ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು. ಇದನ್ನ ಈಗ ನಿಮಗೆ ಒಂದು ವ್ಯಾಲ್ಯೂಮ್ ಬೇಕಾಗಿರ್ತೈತಿ. ಯಾವುದಪ್ಪ ಅಂದ್ರೆ ಇದು ಬೇಕಾಗಿರ್ತೈತಿ. ಇದು ಬೇಕಾದಾಗ ಏನು ಮಾಡಬೇಕಪ್ಪ ನೀವು ಅಂತಂದ್ರೆ, ಇಲ್ಲಿ ಏನು ಸ್ಟಾರ್ಟ್ ಅಂತ ಐತಲ್ಲ, ಇದ್ರ ಮೇಲೆ ಓದ್ಬೇಕಾಗ್ತೈತಿ. ಒಂದು ಪರ್ಮಿಷನ್ ಕೇಳ್ತಾರೆ ಅವರು ವ್ಯಾಲ್ಯೂಮ್ ಸ್ಟೈಲಿಂದ. ಇದು ನೀವು ಇದ್ರ ಮೇಲೆ ಒತ್ತಿ ಆನ್ ಕೊಡ್ರಿ. ಕೊಟ್ಕೊಳ್ಳೆ ಇಲ್ಲಿ ನೀವು ನೋಡ್ತಿರ್ಬೋದು ಡೌನ್ಲೋಡ್ಸ್ ಆ್ಯಪ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಒತ್ತಿರಿ. ಇಲ್ಲಿ ವ್ಯಾಲ್ಯೂಮ್ ಸ್ಟೈಲ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಒತ್ತಿರಿ. ಇದನ್ನು ಆನ್ ಮಾಡಿರಿ. ಇದನ್ನು ಆನ್ ಮಾಡಿದ ಕೂಡಲೇ ಬ್ಯಾಕ್ ಹೋರಿ. ಹಿಂಗೆ ಪೂರ್ತಿ ಬ್ಯಾಕ್ ಹೋರಿ. ಇನ್ನೂ ಇಲ್ಲಿ ಆನ್ ಆಗಿರೋದಿಲ್ಲ. ಎದಕ್ಕಂದ್ರೆ ಒಂದು ಸ್ವಲ್ಪ ಏನೋ ಗ್ಲೀಚ್ ಐತದ್ದು ನನ್ನ ಫೋನ್. ಒಂದು ನಿಮಿಷ, ಯೂಸ್ ಮೊಬೈಲ್ ಡಾಟಾ ಅಂತೀನಿ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಇಲ್ಲಿ ನೀವು ನೋಡಿರಿ. ಇನ್ನೊಂದು ಸಲ ಇದನ್ನು ಬಂದ್ ಮಾಡಿ ಆನ್ ಮಾಡ್ತೀನಿ. ಈಗ ಇನ್ನೊಂದು ಸಲ ಇಲ್ಲಿ ಬಂದ್ ಮಾಡಿ ಆನ್ ಮಾಡ್ತೀನಿ. ನನಗದು ಒಂದು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗಿತ್ತು. ನಿಮ್ಗೆ ಕರೆಕ್ಟ್ ಬರ್ತಿರ್ಬೋದು, ಒಂದು ಸಲ ಚೆಕ್ ಮಾಡಿ ಹೇಳ್ರಿ. ಈಗ ನೋಡಿರಿ, ನಾನು ಕರೆಕ್ಟ್ ಬಂತ. ಈಗ ನಿಮ್ಗೆ ಅದಕ್ಕೆ ನಾ ಒಂದು ಸ್ವಲ್ಪ ಹೇಳೇಬಿಟ್ಟೆ ಅದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಕಿಸಿಂದ. ಏನು ಪ್ರಾಬ್ಲಮ್ ಆಗತ್ತೈತೆ ನನಗೂ ಅಷ್ಟು ಗೊತ್ತಾಗಲಾಗೈತಿ. ಯಾಕಂದ್ರೆ ನಾನು ಒಂದು ಸಲ ಪರ್ಮಿಷನ್ ಕೊಟ್ಟಿನಿ, ಅದರದ್ದು ಕೇಳಬಾರ್ದು. ಮತ್ತು ವಾಪಸ್ ಕೇಳೈತಿ. ನಾ ಕೊಟ್ಟಿನಿ ಅಂತೇಳಿ ನೆನಪಾರೈತೋ, ಏನು ನಾ ತೊಗೊಂಡಿನಿ ಅಂತೇಳಿ ನೆನಪಾರೈತೋ ಗೊತ್ತಿಲ್ಲ. ಅದ್ರ ಸಂಬಂಧ ಇನ್ನೊಂದು ಸಲ ಹೋಗಿ ಕ್ಲಾರಿಫಿಕೇಷನ್ ಕೊಟ್ಟು ಬಂದೆ. ಇನ್ನೊಂದು ಸಲ ಬಂದು ಮಾಡಿ ಚಾಲೂ ಮಾಡಿದೆ. ಅದ್ರ ಸಂಬಂಧ ಈಗ ಇದು ನಾ ಕೊಟ್ಟಿನಿ. ಈಗ ಇಲ್ಲಿ ನನಗೆ ಇಲ್ಲಿ ಸ್ಟಾಪ್ ಅಂತ ಬತ್ತಂತ ತಿಳ್ಕೊರಿ. ಮ್ಯಾಗ ಇಲ್ಲಿ ನನಗೆ ಮ್ಯಾಗ ಏನಾರ ಸ್ಟಾಪ್ ಅಂತ ಬತ್ತಂದ್ರೆ ಇದು ನಿನಗೆ ಕುತ್ತಂಗೆ ಅಂತ ಹೇಳ್ತದು. ಇಂಡೈರೆಕ್ಟಾಗಿ ಹೇಳ್ತಾರೆ. ಇದು ಏನೇ ಲಾಂಚರ್ ಐತಲ್ಲ, ನಿನ್ನ ಫೋನಿಗೆ ಸೆಟ್ ಆಗೈತಿ ಅಂತ ಹೇಳ್ತದು. ನಿಮಗೂ ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಕಿಸಿಂದ. ಹೋಮ್ ಹೋಗ್ತೀನಿ ಅಂದ್ರೆ ಒಂದು ಸ್ವಲ್ಪ ಚಂದ ಕಾಣ್ತೈತೆ. ಅದ್ರ ಸಂಬಂಧ ಈಗ ನೀವು ನೋಡಿರಿ, ಕುತ್ತು ನನಗೆ ಹೆಂಗೆ ಮಾಡೀನಂದ್ರೆ ಜಾದು, ಫುಲ್ ಜಾದು. ಈಗ ನೋಡಿರಿ, ನೀವು ನೋಡಿದ್ರಲ್ಲ ಇದೇ ರೀತಿ. ಈಗ ನೀವು ನೋಡ್ತಿರ್ಬೋದು, ಈ ರೀತಿ ಯೂಸ್ ಮಾಡ್ಬೋದು ಇದನ್ನು ನೀವು. ಇಲ್ಲಿ ಇದು ಒಂದೇ ಕುಂದಿರಿಸ್ಬೇಕಂತ ಏನಿಲ್ಲ. ನಾನು ಮೊದಲು ಹೆಂಗಿತ್ತಂತೂ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನಾ ಇನ್ನೊಂದು ಸಲ ಆ್ಯಪ್ ಓಪನ್ ಮಾಡ್ತೀನಿ. ಇದನ್ನು ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ನಾನು ಮೊದಲು ಈ ರೀತಿ ಇತ್ತು, MI 12 ಈ ರೀತಿ ಐತೆ. ಈ ರೀತಿ ಇದ್ದಿದ್ದ ಯಾವ ರೀತಿ ಮಾಡಿ ನೋಡಿದಿರಲ್ಲ ನೀವು. ಇನ್ನೂ ಭಾಳದ ರೀ. ಇದು ಆಂಡ್ರಾಯ್ಡ್ 12 ಇದು ಆಂಡ್ರಾಯ್ಡ್ 12 ಐತಿ. ಇದನ್ನ ನಾನು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದೆ.
ಈಗ ಇದು ನಿಮ್ಗೆ ಗೊತ್ತಿನಲ್ಲ ರೀ, ಇಲ್ಲಿ ನೋಡಿರಿ ಹೆಚ್ಚಾಕಮ್ಮ ಫುಲ್ ಗಿಚ್ಚು. ಈಗ ಇಲ್ಲಿ ನಾ ಸೈಲೆಂಟ್ ಮೇಲೆ ಒತ್ತಿದೆ ಅಂದರೆ ಒಂದು ಪರ್ಮಿಷನ್ ಕೇಳ್ತಾರೆ, ಪರ್ಮಿಷನ್ ಕೊಟ್ಟೆ ಅಂದ್ರೆ ಮುಗೀತು. ಇಲ್ಲಿ ಏನಿಲ್ಲ, ನೀವು ಇಲ್ಲೊಂದು ಪರ್ಮಿಷನ್ ಕೊಡ್ಬೇಕು. ಏನಪ್ಪ ಅಂತಂತಂದ್ರೆ ಇದು ಆ್ಯಪಿಗೆ ಪರ್ಮಿಷನ್ ಕೊಡ್ಬೇಕು ನೀವು, ಇಷ್ಟೇ ಮತ್ತೇನು ಇಲ್ಲ. ಈಗ ಆ್ಯಪ್ ಹುಡುಕಾಡಕತ್ತೀನಿ, ಇಲ್ಲಿ ಐತಿ ವ್ಯಾಲ್ಯೂಮ್ ಸ್ಟೈಲ್ ಅಂತೇಳಿ, ಇದಕ್ಕೆ ಪರ್ಮಿಷನ್ ಕೊಟ್ಟೆ, ಅಲ್ಲ ಒಂದು ಕೊಟ್ಟೆ. ಈಗ ನೀವು ನೋಡ್ತಿರ್ಬೋದು ವಾಪಸ್ ಹೋಗಿಸಿ ನಾವು ವ್ಯಾಲ್ಯೂಮ್ ಹೊಡಿತೀನಿ ಸೈಲೆಂಟ್ ಅಂತೇಳಿ, ಆಯ್ತು ಚಲೋ. ಅಲ್ಲಿಂದ್ರೆ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಸಲ ಪರ್ಮಿಷನ್ ಕ್ಯಾನ್ಸಲ್ ಮಾಡಿ ಆನ್ ಮಾಡೋವಿದ್ದೆ, ಮತ್ತೇನು ಬೇರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದು ಆಯ್ತು, ಇಲ್ಲಿ ನೋಡತ್ತಿರ್ಬೋದು ನೀವು ವೈಬ್ರೇಟ್ ಆಗತೈತಿ. ಇದನ್ನು ಕೊಟ್ಟೆ, ಇದನ್ನು ಆಯ್ತು, ಎಲ್ಲ ವರ್ಕ್ ಆಗಾಕತ್ತಾವ ಫೋನ್ದಾಗಿನೂ, ಇದು ಆಪ್ಷನ್ದಾಗಿನೂ ಎಲ್ಲ. ಈಗ ನೀವು ನೋಡಿರಿ ಮತ್ತು ನನಗೆ ಇನ್ನೊಂದು ಭಾಳ ಇಷ್ಟ ಆಗೈತಿ ಇದ್ರೊಳಗೆ, ನಿಮ್ಗೆ ಹೇಳಬೇಕದು ವಿಷಯ. ಮ್ಯಾಗ ಇದು OnePlus ರೀ, OnePlus OS ಐತಿ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು OnePlus ಗತೆನೂ ಮಾಡ್ಬೋದು ನೀವು ಬೇಕಂದ್ರೆ. ನಿಮ್ಗೆ ಯಾರು ಇದು ವಿಂಡೋಸ್ 10 ಐತಿ ಇದು. ಇಲ್ಲಿ ಇದು ಇದು ಸೈಡಿಗೆ ಬರ್ತೈತೆ ನೋಡಿರಿ, ಇಲ್ಲಿ ಇದು Windows 10 ಇದು. Windows 10 ಹೆಂಗಿಲ್ಲ ಹಂಗೆ ಯೂಸ್ ಮಾಡ್ಕೋಬೋದು ಇದು ನೀವು. ಇನ್ನೊಂದು Windows 10 ಐತಿ, ಇನ್ನೊಂದು ಕಡ್ರಿ ತೋರಿಸ್ತೀನಿ ನಿಮಗೆ. ಇದು iOS ಇದು, ಐಫೋನ್ದು ಐತಿ ವ್ಯಾಲ್ಯೂಮ್ ಬಟನ್. ಇದು ಮ್ಯಾಗ್ ತೋರಿಸ್ತೈತಿ, ಇಲ್ಲಿ ನೋಡಿರಿ ನೀವು ಮ್ಯಾಗ್ ತೋರಿಸತ್ತೈತಿ ಒಂದು ಸ್ವಲ್ಪ. iOS ಗೊತ್ತಾಯ್ತಲ್ಲ ನಿಮ್ಗೆ ಐಫೋನ್ದು, ಇದು ಹಂಗೆ ಹೇಳ್ತೈತೆ ರೀ. ಮತ್ತು ಆಮೇಲೆ ಐತಲ್ಲ ಇದು ಯಾವುದು OS 6 ಅಂತ್ರಿ, ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ಚಲೋ ಐತ್ರಿ, ನಾ ಒಂದು ಸಲ ಟ್ರೈ ಮಾಡಿ ನೋಡೀನಿ, ಟೆಸ್ಟ್ ಮಾಡೋ ಮುಂದೆ ನೋಡೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಮ್ಯೂಟ್ ಆಯ್ತು, ಇಲ್ಲೇ ಮ್ಯಾಗ ಐತಿ ಆಪ್ಷನ್ ಮ್ಯೂಟಿಂದ. ಮತ್ತೊಂದು ಸ್ವಲ್ಪ ಭಾರಿನೂ ಐತ್ರಿ, ನನಗಂತೂ ಇಷ್ಟ ಆಯ್ತು, ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದ್ರೆ ಇದ್ರಕ್ಕಿಂತ ಭಾರಿ ಅದಲ್ಲ, ಅದ್ರ ಸಂಬಂಧ ಇದ್ರಕ್ಕಿಂತ ಭಾರಿ ಇದ್ದಿದ್ದು ಇಷ್ಟ ಆಗ್ಯಾವ. ಇದು ವಿಂಡೋಸ್ದ, ನೀವು ನೋಡತ್ತಿರ್ಬೋದು ಇದು ವಿಂಡೋ ಫೋನಿಂದ. ಇದು ವಿಂಡೋಸ್ ಸಿಸ್ಟಮ್ ಇರ್ತೈತಲ್ಲ, ಈಗ ನಮ್ದು ಆಂಡ್ರಾಯ್ಡ್ ಐತಲ್ಲ ಹಂಗೆ ವಿಂಡೋದವ್ರದ್ದು ಫೋನ್ನಾಗೂ ಬರತೈತಿ. ಈಗ ನೀವು ನೋಡತ್ತಿರ್ಬೋದು ನೋಕಿಯಾಕ್ಕೆ ಎಲ್ಲ ವಿಂಡೋಸ್ ಮೇಲೆ ರನ್ ಆಗತ್ತಿರ್ತಾವೆ. ಇದು ವಿಂಡೋ ವ್ಯಾಲ್ಯೂಮ್ ಸ್ಟೈಲ್ ಐತಿ. ನಾನು ನೀವು ಭಾಳ ಅದಾವೆ ಇದ್ರೊಳಗೆ. ಇದು ಭಾರಿ ಐತ್ರಿ, ಇದು ಅಂತೂ ನೆಕ್ಸ್ಟ್ ಲೆವೆಲ್. ಎದಕ್ಕಂದ್ರೆ ನಿಮ್ಗೊಂದು ತೋರಿಸ್ತೀನಿ, ಹಿಂಗೆ ಜಗ್ಗಿ ಆಡಿದ್ರಿಂದ ತಿಳ್ಕೊರಿ ಹಗ್ಗಕ್ಕೆ ಜೋತ್ ಬಿದ್ದಂಗೆ ಆತೈತಿ. ಈಗ ಇಲ್ಲಿ ನೀವು ನೋಡತ್ತಿರ್ಬೋದು ಹಗ್ಗಕ್ಕೆ ಜೋತ್ ಬಿದ್ದಂಗೆ ಕಾಣಕತ್ತೈತಿ, ನನಗಂತೂ ಹಂಗೆ ಕಾಣತೈತಿ. ನೀವು ಎಲ್ಲನೂ ಹಿಂಗೆ ಮಾಡ್ಬೋದು. ಒಂದು ಸ್ವಲ್ಪ ಭಾರಿ ಮಜಾ ಬರತೈತಿ ಇದು ಯೂಸ್ ಮಾಡೋಕೆ. ಇದು ಒಂದು ಸ್ವಲ್ಪ ಭಾರಿ ಐತಿ ಬಿಡ್ರಿ, ಇಲ್ಲನಲ್ಲ. ಇದು ಒಂದು ನೆಕ್ಸ್ಟ್ ಲೆವೆಲ್ ದನಕ ಐತಿ. ಇದು ನೋಡಿರಿ, ಇದು ಭಾರಿ ಐತಿ. ಇದು ವಾಟರ್ದ ನೋಡತ್ತಿರ್ಬೋದು ನೀವು, ಇದು ದನಕ ಐತಿ, ನನಗಂತೂ ಬಾಕೆಟ್ ಲೈಕ್ ಆಯ್ತು. ಇದನ್ನು ಚಲೋ ಐತಿ, ಇದನ್ನು ನೀವು ಬೇಕಂದ್ರೆ ಇಟ್ಕೋಬೋದು. ಇದನ್ನು ಸೈಲೆಂಟ್ ನೀವು ಎಲ್ಲ ನಾರ್ಮಲ್ ನಿಮ್ಮ ಫೋನ್ ಹೆಂಗೆ ಯೂಸ್ ಮಾಡ್ತೀವಿ, ನಿಮ್ಮ ಫೋನ್ದಾಗ ಹೆಂಗೆ ಕೊಡ್ತಿರಲ್ಲ ಇನ್ ಬಿಲ್ಟ್ ಹಂಗೆ ಬರ್ತದೆ, ಏನೂ ಪ್ರಾಬ್ಲಮ್ ಅಂತೂ ಆಗಲ್ಲ ನನಗೆ ಅನ್ಸಿದ ಮಟ್ಟಿಗೆ. ಇದನ್ನ ಈಗ ನೀವು ನೋಡತ್ತಿರ್ಬೋದು, ಇಲ್ಲಿ ಸಾಣದೈತಿ ಬಾಕೆಟ್ ಸಾಣದೈತಲ್ಲ. ಈಗ ಇಲ್ಲಿ ಕಸ್ಟಮೈಸ್ ಮೇಲೆ ಹೋಗಿಸಿಂದ ನೀವು ಇದನ್ನು ದೊಡ್ಡದು ಮಾಡ್ಕೋಬೋದು. ಈಗ ಇಲ್ಲಿ ಇದನ್ನು ನೀವು ಸೆಟ್ ಮಾಡ್ಕೋಬೋದು. ಈಗ ನನಗೆ ಇದು ಇಲ್ಲಿ ಬರಾಕತ್ತೈತಲ್ಲ, ಇದು ಇನ್ನೊಂದು ಸ್ವಲ್ಪ ಹಿಂಗೆ ಮಾಡಿದೆ ಅಂದರೆ ಇಲ್ಲಿ ಕೆಳಗೆ ಬರ್ತದೆ. ಈಗ ಇದನ್ನು ದಂಡಿಗಿಟ್ಟೆ ಅಂತ ತಿಳ್ಕೊರಿ, ಇಲ್ಲಿ ಮ್ಯಾಗ ಹೋಗ್ತದೆ. ಈಗ ಇಲ್ಲಿ ನೋಡಿರಿ, ಇಲ್ಲಿ ಮ್ಯಾಗ ಕಾಣ್ತದೆ, ನಿಮ್ಗೆ ಎಲ್ಲಿ ಬೇಕಲ್ಲಿ ಇಟ್ಕೋಬೋದು ರೀ. ಇದು ಭಾರಿ ಒಂದು ಆಪ್ಷನ್, ನನಗಿಂತೂ ಬಕೆಟ್ ಲಾಕ್ ಆಯ್ತು. ಮತ್ತು ಇಲ್ಲಿ ನೀವು ನೋಡತ್ತಿರ್ಬೋದು ಪ್ಯಾನಲ್ ಟೈಮ್ ಔಟ್ ಅಂತ ಐತಲ್ಲ, ಇದು ಎದಕ್ಕಪ್ಪ ಅಂತಂದ್ರೆ ಈಗ ಇದು ಇಲ್ಲಿ ಏನು ಬರ್ತದಲ್ಲ ರೀ, ಇದು ಸೈಡಿಗೆ ಬಂದ್ಕೊಳ್ಳಿ ಎಷ್ಟೊತ್ತನ ಇರಬೇಕಂತ ಹೇಳ್ತೈತಿ. ಇದು ಎಷ್ಟೊತ್ತನ ಈಗ ಇಲ್ಲಿ ನಾ ಹೆಚ್ಚಿಗಿಟ್ಟೆ ಅಂತ ತಿಳ್ಕೊರಿ 6 ಸೆಕೆಂಡ್ ಇರ್ತೈತಿ ರೀ. 1 2 3 4 5 6 7 8 ದೋಸ್ತ್ 2 ಸೆಕೆಂಡ್ ಹೆಚ್ಚಿಗೆ ನಿಂತಲ್ಲೋ. 6 ಸೆಕೆಂಡ್ಸ್ ಅಂತ ಇಲ್ಲಿ ಬರ್ದಾರ. 1 ಸೆಕೆಂಡ್ ಯಾಕೋ ನನಗೆ ಹೆಚ್ಚಿಗೆ ನಿಂತಂಗೆ ಅನ್ಸೈತಿ ರೀ. ಆಡಿಲ್ಲ ಏನು 1 ಸೆಕೆಂಡ್, ನಾನು ಲೇಟಾಗಿ ಎಣಿಸಿನೂ ಗೊತ್ತಿಲ್ಲ, ಒಟ್ಟು ಸ್ಪೀಡ್ ಎಣಿಸಿನೂ ಗೊತ್ತಿಲ್ಲ, ಅದು ರನ್ನಿಂಗ್ ಪ್ರಕಾರ ಐತಿ ನನಗೂ ಗೊತ್ತಿಲ್ಲ. ಅದ್ರ ಒಟ್ಟು ನಿಂದಿರ್ತೈತಿ ರೀ 6 ಸೆಕೆಂಡ್. ಮತ್ತು ಆಮೇಲೆ ನೀವು ಇನ್ನೊಂದ್ರೊಳಗೆ ಏನು ಸ್ಟೈಲ್ ಸೆಟ್ಟಿಂಗ್ಸ್ ಹೇಳಬೇಕಪ್ಪ ಅಂತಂದ್ರೆ, ಇಲ್ಲಿ ಸ್ಟೈಲ್ ಸೆಟ್ಟಿಂಗ್ ಅಂತೈತಲ್ಲ ರೀ, ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಸೈಡ್ ಅಂದರೆ ಇಷ್ಟು ಉದ್ದ, ಈಗ ನೋಡಿರಿ ನೀವು ಎಷ್ಟು ಉದ್ದ ಕಾಣ್ತೈತೆ ನೋಡಿರಿ, ನೀರು ಪೂರ್ತಿ ನಿಮಗೂ ಈ ರೀತಿ ಮಾಡಬೇಕಂದ್ರೆ ನೀವು ಇಲ್ಲಿ ಬಂದು ಮಾಡ್ಬೇಕು ರೀ. ಈಗ ಇದನ್ನು ಪೂರ್ತಿ ಸಣ್ಣ ಇಟ್ಟೆ ಅಂದರೆ ಎಷ್ಟು ಆಗ್ತೈತೆ ನೋಡಿ ಅಂತೇಳ್ರಿ, ಇಟ್ಟ ನೋಡ್ರಿ ಇಲ್ಲಿ ಆಯ್ತಿದು. ನಾ ಎಷ್ಟು ಮೀಡಿಯಮ್ ಇಡ್ತೀನಿ, ಇದನ್ನೇ ಯೂಸ್ ಮಾಡ್ತೀನಿ ರೀ ನಾನು. ಈಗ ಇದನ್ನೇನು ರೀ ಸೈಡ್ ಅಗಲ್ ಎಷ್ಟು ಬೇಕಂತೇಳಿ ಡಿಸೈಡ್ ಮಾಡಿದ್ರಿ. ಇದು ಇಲ್ಲಿ ನೋಡಿರಿ, ನನಗೆ ಅಗಲ್ ಎಷ್ಟು ಬೇಕಾ, ನಾ ಅಗಲ್ ಎಷ್ಟು ಇಟ್ಕೊಂಡಿನಿ, ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೋರಿ. ನಿಮ್ಗೆ ಇಲ್ಲಿ ಇದು ಒಂದು ಸೆಟ್ಟಿಂಗ್ ಸಿಗ್ತೈತಿ ನಿಮಗೆ ಮತ್ತೆ ನೋಡಕ್ಕೆ. ವೇವ್ಸ್ ಇಲ್ಲಿ ಇದು ಏನು ಹಿಂಗೆ ನೀರಿನ ಗತಿ ಹರಿಯತೈತಲ್ಲ ರೀ, ಅದ್ರದ್ದು ಹೇಳ್ತೀರಿ. ಅದು 2 ಕಾಣಂದ್ರೆ 2 ಕಾಣ್ತೈತಿ, 8 ಕಾಣಂದ್ರೆ 8 ಕಾಣ್ತೈತಿ. ನೋಡೇ ಬಿಡು ಅಂತೇಳ್ರಿ, 8 ಕಾಣಕತ್ತು ನೋಡಿರಿ. ಇದೇ ರೀತಿ ಇದ್ರೊಳಗೆ ಇದನ್ನು ನೀವು ಎಲ್ಲ ಕಸ್ಟಮೈಸ್ ಮಾಡ್ಕೋಬೋದಾ. ಮತ್ತು ಆಮೇಲೆ ಇಲ್ಲಿ ಅಡ್ವಾನ್ಸ್ಡಾದಾಗ ಹೋದ್ರಿ ಅಂದ್ರೆ ಇಲ್ಲಿ ನೀವು ನಿಮ್ಗೆ ಯಾವ ರೀತಿ ಬೇಕಲ್ಲ ಎಲ್ಲ ರೀತಿ ಮಾಡ್ಕೋಬೋದು. ನೀವು ಬ್ಯಾಕಪ್ ರಿಸ್ಟೋರು ಮಾಡ್ಕೋಬೋದು, ಬ್ಯಾಕಪ್ ಆಪ್ಷನ್ ಕೊಟ್ಟಾರ ಬ್ಯಾಕಪ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಕರೆಕ್ಟ್ ಅನಿಸ್ತಲ್ಲ ಆ ರೀತಿ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಎಲ್ಲ ಆಪ್ಷನ್ ಅದ್ಯಾವು ನನ್ನ ಪ್ರಕಾರ ಅಂತೂ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗ್ತಿತ್ತಲ್ಲ ಎಲ್ಲ ಆಪ್ಷನ್ ಇದ್ರೊಳಗೆ ಕೊಟ್ಟಾರ. ಒಂದು ಸಲ ನೋಡಿರಿ, ಎಲ್ಲ ತಿಳಿತೈತಿ ಪೂರಾ ಕಂಪ್ಲೀಟಾಗಿ. ಒಂದು ಸಲ ನಾನು ಹೇಳಿದ ಮೇಲೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದ, ಒಟ್ಟು ಎಲ್ಲಿ ಹುಡುಕಾಡೋಕೋಬೇಡ್ರಿ, ಡಿಸ್ಕ್ರಿಪ್ಷನ್ ನಿಮ್ದು ಅದ, ಆ ಲೊಕೇಶನ್ ಲಿಂಕ್ ಮೇಲೆ ಒತ್ತಿ
ಓಪನ್ ಮಾಡಿಬಿಡ್ರಿ, ಪ್ಲೇಸ್ಟೋರ್ದಾಗ ಓಪನ್ ಆಗ್ತದೆ. ಇದೇ ರೀತಿ ವಿಡಿಯೋ ಹಾಕ್ತಿರ್ತೀವಿ ಕಂಟಿನ್ಯೂಸ್ ಆಗಿ. ಈ ವಿಡಿಯೋ ಇಲ್ಲಿಗೆ ಮುಗಿತಾ. ಈ ವಿಡಿಯೋಕ್ಕೆ ಏನು ನೀವು ಸಜೆಸ್ಟ್ ಮಾಡ್ಬೇಕು ಅನ್ನಿಸ್ತಿಲ್ಲ, ಅದನ್ನು ಸಜೆಸ್ಟ್ ಮಾಡಿರಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿರ್ತೀವಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.